ಇಲ್ಲೇ ಇನ್ನೊಂದು ದರ್ಗಾ ಇದೆ, ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಪಾಪ ಇವರು. ಬನ್ನಿ ಅಣ್ಣ ಕುತ್ಕೊಳ್ಳಿ. ಓ ಕಾಲು ಹೊಡಿತಾ? ಇದು ಏನಿದು ದರ್ಗಾ? ಅಲ್ಲಿ ಇತ್ತಲ್ಲ ಅದೇ ಥರನಾ? ಅದೇ ಥರ. ಗೈಸ್ ನೋಡಿ, ಇಲ್ಲೊಂದು ದರ್ಗಾ ಇದೆ, ಹೇಗಿದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ಲಿಗಿಂತ. ಅಂದರೆ ಇದು ಗೋರಿ ಅಂತಾರಲ್ಲ ಅದೇ ಟೈಪ್, ಇದು ಬೇರೆನಾ? ಈ ಗೋರಿನೇ. ಗೋರಿ ಮೇಲೆ ಮರ ಬಂದಿರೋದ ಇದು? ಸಾವಿರಾರು ವರ್ಷದ ಹಿಂದಿದಾ? ನೋಡಿ ಹೇಗಿದೆ ಗೈಸ್. ಇದು ಪೀರನ್ ಗುಡ್ಡದಲ್ಲೇ ಇರುವಂತಹ ಇನ್ನೊಂದು ದರ್ಗಾ ಇದು. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮರದ ಕೆಳಗೆ, ಇದು ಗೋರಿ ಅಂತೆ ಅವಾಗಿನ ಕಾಲದಲ್ಲಿ, ಸಾವಿರಾರು ವರ್ಷದ ಹಿಂದೆ. ನೋಡಿ ಎಕ್ಸಾಂಪಲಿಗೆ ಮರಗಳಿಗೆ ಎಷ್ಟು ವರ್ಷ ಆಗಿರ್ಬೋದು ನೋಡಿ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದರ್ಗಾ ನೋಡಿ ಹೇಗಿದೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಇದೆ ಗೈಸ್ ಇದು. ಹಾಂ, ಗೋರಿಯಿಂದ ಮರ ಹುಟ್ಟಿ ಬೆಳೆದು ಎಷ್ಟು ದೊಡ್ಡ ಆಗಿದೆ ನೋಡಿ. ಇಲ್ಲಿರುವಂತಹ ದರ್ಗದ ಗೋರಿಯಲ್ಲಿ ಮರ ಎಲ್ಲ ಹುಟ್ಟಿ ಎಷ್ಟು ದೊಡ್ಡ ಆಗಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಇವೆಲ್ಲ ಗೋರಿಗಳು. ಗೋರಿ ಮೇಲೆ ಮರ ಹುಟ್ಟಿ ಎಷ್ಟು ದೊಡ್ಡ ಆಗಿದಾವೆ ಮರಗಳು ನೋಡಿ. ನಮ್ಮ ತೀರ್ಥಹಳ್ಳಿಯಲ್ಲಿ ಇರುವಂತಹ ನೋಡಿ ದರ್ಗಾ ಹೇಗಿದೆ. ಇದೇನಿದು ಕಂಬ ಇವು? ಅದು ಅದರಲ್ಲಿ ಹಿಂದೆ ಅದೊಂದು ನಿಶಾನಿ ಇಟ್ಟಿದ್ದು. ನಿಶಾನಿ ಅಂದರೆ? ನಿಶಾನಿ ಇದು ಇವರು ಶಹೀದ್ ಅಂತ ಒಂದು ನಿಶಾನಿ. ಶಹೀದ್ ಯಾವುದೋ ಇದರಲ್ಲಿ ಯುದ್ಧದಲ್ಲಿ ಮರಣ ಆದವರು ಶಹೀದ್. ಈಶಾನಿ ಅಂದರೆ ಇದ್ದೇ ಆಗುತ್ತಲ್ಲ ಗಲಾಟೆ, ಜಗಳ, ಅದರಲ್ಲೇ ಎಲ್ಲಾದ್ರೂ ಮರಣ ಆದವರು ಇರ್ಬೋದು, ಹೇಳಕ್ಕಾಗಲ್ಲ. ಓ, ಅವ್ರನ್ನ ಈ ಥರ ಮಾಡಿ ನಿಶಾನಿ ಮಾಡಿದ್ದು. ಹಾಂ ಹಾಂ. ಅಂದರೆ ಅವರು ಇದನ್ನ ಹಿಸ್ಟ್ರಿ ಬರ್ದಿರೋದು ಬರೀಲಿಲ್ಲ, ಅಂತರೂ ನಿಶಾನಿ ಇಟ್ಟಿದ್ದಾರೆ ಈ ಥರ. ಹಾಂ ಹಾಂ. ಅಂದರೆ ಅವ್ರ ಬಗ್ಗೆ ಅಂತ ಇದೆ, ತಿಳ್ಕೊಳ್ಳಿ ಅಂತ. ತಿಳ್ಕೊಳ್ಳಿ. ಇದು ಇವರು ಈ ನೆಲದ ಸಮ ಇದ್ದರು, ಇವ್ರ ಕಾಲದವ್ರೆ ನೆಲದ ಸಮ ಇದ್ದರು, ಈಗ ಮೇಲೆ ಬಂದಿದ್ದರು. ಈಗ ಅಂದ್ರೆ ಈ ನೆಲ ಫ್ಲಾಟ್ ಫುಲ್ಲು ಸಮ ಇತ್ತು, ಅದೇ ಉದ್ಭವ ಆಗಿ ಮೇಲ್ ಬಂದಿರೋದು ನೋಡಿ ಗೈಸ್. ಈ ಕೇಸ್ ಎಲ್ಲ ಹಿಡಿತಾರೆ, ಈ ಜಿನ್ನಾತ್ ಈ ಇದಂತಾರಲ್ಲ ಎಂತ ಜಕ್ಕಿನಿ ಪಕ್ನಿ ಎಲ್ಲಿ ಸೇರ್ಕೊಳ್ಳುತ್ತಲ್ಲ ಅಂತ, ಅಂದ್ರೆ ಆತ್ಮ ಎಲ್ಲ ಬಂದು ದೆವ್ವ ಹಿಡ್ದಿರುತ್ತಲ್ಲ ಅವ್ರನ್ನೆಲ್ಲ ಬಿಡ್ಸೋದು. ಇಲ್ಲಿ ಕುಲ್ಲ ಮಾಡ್ತಾರೆ. ಓ, ಈ ಪ್ಲೇಸಲ್ಲಿ ಆತ್ಮ ದೆವ್ವ ಹಿಡ್ಕೊಂಡಿರೋದನ್ನ ಬಿಡ್ಸಂತಹ ಪ್ಲೇಸ್ ಇದು. ಇವರು ಆಮೇಲೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನಾದ್ರು ಹರಕೆ ಸಣ್ಣ ಪುಟ್ಟ ಹೇಳ್ಕೊಂಡು ಹೋದ್ರೆ ಮಕ್ಕಳು ಆಗುತ್ತೆ ಅನ್ನೋ ಒಂದು. ಇದೇನಿದು ಹಗ್ಗ ಕಟ್ಟಿದಾರಲ್ಲ ಮರಕ್ಕೆ? ಇದೆಲ್ಲ ಅವ್ರದ್ದು ಉದ್ದೇಶ ಏನು, ನಮ್ಮ ಹರಕೆ ಬೇಕು ಅಂತ ಈ ರೀತಿ ಆ ತರ ಕಟ್ಟಿ ಹೋಗೋದು ಬಂದು ಇಲ್ಲಿ ಬಂದು ಕಟ್ಟಿ ಹೋಗುತ್ತೆ. ಇದೇನಿದು ನೆಲದಿಂದನೇ ಉದ್ಭವ ಆಗಿರೋದಂತ. ಅವರು ಇವ್ರ ಕಾಲದವ್ರೆ ಮ್ಯಾಲ್ ಬಂದಿರ್ಲಿಲ್ಲ, ಈ ಸಾರಿ ಮ್ಯಾಲ್ ಬಂದ್ಯಾರೆ. ಈಗ ಒಂದು 6-7 ವರ್ಷದಿಂದ ಬಂದಿತ್ತು ಮೇಲ್ ಬಂದಿದ್ದು, ಅವು ಅದಕ್ಕಾಗೆ ಮೇಲ್ ಬಂದಿದ್ದು. ಅಂದ್ರೆ ನಾನು ಹುತ್ತ ಅಂತ ಮಾಡ್ಕೊಂಡಿದ್ದೆ, ಹುತ್ತ ಅಲ್ಲ ಇದು, ಕಂಪ್ಲೀಟ್ ಆಗಿ ಹಿಂಗೆ ರೌಂಡ್ ಆಗಿ ನೋಡಿ. ಕಂಪ್ಲೀಟ್ ಮೇಲ್ ಬಂದಿರೋಂತಹ ಎಷ್ಟು ವಿಸ್ಮಯ ಅಲ್ಲ ನೋಡಿ ಗೈಸ್. ಯಾವ ಥರದ ವಿಸ್ಮಯಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ, ಅದು ನಮ್ಮ ತೀರ್ಥಹಳ್ಳಿಯಲ್ಲೇ ಇರುವಂತಹ ಒಂದು ವಿಸ್ಮಯ ಗೈಸ್. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಇಲ್ಲಿ ತೀರ್ಥಹಳ್ಳಿಯಲ್ಲಿ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸು. ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ, ಹೇಳ್ಕೊಂಡ್ರು ಇಲ್ಲೇ ಆಗುತ್ತೆ. ಹೂ ಹಾಕ್ತಾರೆ, ಈ ಬಟ್ಟೆ ಹಾಕ್ತಾರೆ. ಇದೆಂತ ಇದು ನೀವು ಉಳ್ಕೊಳ್ಳೋ ಜಾಗನಾ ಇದು? ನೈಟ್ ಇರಲ್ಲ, ನೈಟ್ ಹೆದರಿಕೆ ಆಗುತ್ತೆ ಏನಲ್ಲ? ಓ, ನೈಟ್ ಇರಂಗಿಲ್ಲ ಇಲ್ಲಿ? ಇಲ್ಲಿ ಜಿನ್ನಾತ್ ಆತ್ಮಗಳು ಬರ್ತವೆ, ಭಾರಿ ಆತ್ಮಗಳು ಇಲ್ಲಿ ಸೇರುತ್ತೆ. ಆಮೇಲೆ ಇಲ್ಲಿ ಈಗ 3-4 ಜನದಿಂದ ಅಲ್ಲಿ ಕೆಳಗಡೆ ನಿಂತು ನೋಡಿದ್ರೆ ಕಾಣುತ್ತೆ, ಇಲ್ಲಿ ಬೆಳಕೆಲ್ಲ ಕಾಣುತ್ತೆ. ಹೌದಾ? ರಾತ್ರಿ ಟೈಮಲ್ಲಿ ಬೆಳಕು ಕಾಣುತ್ತೆ ಇಲ್ಲಿ? ಬೆಳಕು ಕಾಣುತ್ತೆ. ನೀವು ಒಬ್ಬೊಬ್ರೆ ಇರ್ತೀರಲ್ಲ ಮರ್ರೆ, ಇಲ್ಲಿ ಹೆದರಿಕೆ ಆಗಲ್ಲ? ಇಲ್ಲಿ ನಮಗೇನು ತೊಂದರೆ ಇಲ್ಲ. ನೋಡಿ ಹೇಗಿದೆ ಇದು. ಮೈ ಮೇಲೆ ಹತ್ಕೊಂಡಿರೋ ದೆವ್ವ ಆತ್ಮಗಳನ್ನೆಲ್ಲ ಬಿಡಿಸುವಂತಹ ಜಾಗ ಗಾಯ್ಸ್ ಇದು ಪೀರನ್ ಗುಡ್ಡದಲ್ಲಿ. ಅಲ್ಲಿ ಕೆಳಗಡೆ ದರ್ಗಾ ಬೇರೆ, ಈ ದರ್ಗಾನೇ ಬೇರೆ. ಇಲ್ಲಿ ಮನುಷ್ಯರಿಗೆ ಹತ್ಕೊಂಡಿರೋ ದೆವ್ವ ಭೂತ ಪಿಚಾಚಿ ಅಂತಾರಲ್ಲ ಅವನ್ನೆಲ್ಲ ಬಿಡಿಸುವಂತಹ ಜಾಗ ಇದು.
ಇಲ್ಲಿ ನೈಟ್ ಹೊತ್ತೆಲ್ಲ ಇರಲ್ಲಂತೆ ಯಾರು, ಡೇ ಹೊತ್ತಲ್ಲಿ ಮಾತ್ರ ಇವ್ರು ಇರ್ತಾರೆ ನೋಡಿ. ಇಲ್ಲಿ ಇವ್ರು ತುಂಬ ಧೈರ್ಯ ಇದೆ. ಒಂಥರ ವಿಚಿತ್ರವಾಗಿರುವಂತಹ ಪ್ಲೇಸು. ಮರಗಳೆಲ್ಲ ಎಷ್ಟು ವರ್ಷ ಆಗಿರ್ಬೋದು ನೋಡಿ. ಛೇ, ಇದೇನಿದು? ಅವ್ರು ಪರದೆ ಆದ್ಮೇಲೆ ಬಂದಿರೋದು ಯಾವ್ದು? ಯಾವುದು? ಅದು ಗೋರಿ ಅದು ಒಂದು ಗೋರಿನಾ? ಎರಡು ಇದೆ. ಓ, ಎರಡು. ಹಾಂ ಹಾಂ. ಇವರಿಗೆ ಮಾಡಕ್ಕೆ ಇಷ್ಟ ಇಲ್ಲ, ಮಾಡಕ್ಕೆ ಇಷ್ಟ ಇಲ್ಲ. ಮರದ ನೆರಳು ಬಿಡಲ್ಲ ಬಿಡಲ್ಲ. ಹಾಂ ಹಾಂ. ನೀವು ಬಿಡ್ಸೋದು ಅದು? ಅಲ್ಲ, ಇಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿ ಇದು ಏನಾದ್ರು ಕುಳ್ಳಾಗಲಿ ಅಂತ ಹೇಳಿ ಒಂದೆರಡು 3 ರೌಂಡ್ ಹೊಡೀರಿ ಅಂತ ಹೇಳಿದ್ರೆ ಒಳ್ಳೆ ಚಾನ್ಸ್. ಬಿಟ್ಟು ಹೋಗ್ಬಿಡುತ್ತೆ. ಆದ್ಮೇಲೆ ಕೊನೆಗೆ ಇಲ್ಲೇ ಎಲ್ಲ ಸುತ್ತಾಡ್ತಾ ಇರಲ್ಲ? ಇಲ್ಲ ಅದು ಸುತ್ತಾಡುತ್ತೆ. ಅದು ಇವರು ಎಳ್ಕೊಬಿಡ್ತಾರೆ, ಹಿಡ್ಕೊಂಡ್ಬಿಡ್ತಾರೆ ಆ ಥರ. ಹೌದು. ಅದೆಲ್ಲ ತುಂಬಾ ಕೇಸ್ ನೋಡಿದೀವಿ ನಾವು. ಕೇಸ್ ನೋಡಿದ್ವಿ. ಏನೆಲ್ಲ ಬಂದು ಹೇಳ್ತಾರಲ್ಲ ಕಷ್ಟ, ಏನಿಲ್ಲ ನೀವು ಸ್ವಲ್ಪ ಇಲ್ಲಿ ಪ್ರಾರ್ಥನೆ ಮಾಡಿ ಅಂಥದ್ದು ಏನೇ ಇದ್ರು ಬಿಟ್ಟು ಹೋಗ್ಬೇಕು, ತೊಂದರೆ ಕೊಡಬಾರ್ದು ಅಂತ ಹೇಳಿ ಹಿಂಗೆ ಒಂದು ರೌಂಡ್ ಹೋಗಿ ಬನ್ನಿ ಅಂತ ಹೇಳಿದ್ರೆ ಹಂಗೆ ಬಂದು ಇಲ್ಲಿ ತನಕನೂ ಬರಲ್ಲ. ಇಲ್ಲಿ ಬಂದು ಅಲ್ಲೇ ಎಲ್ಲಾರು ಬಿದ್ದು ಅಷ್ಟರೊಳಗೆ ಬಂದು ಸುತ್ತು ಈ ಗೋರಿ ಸುತ್ತು ಬಂದು ಅಲ್ಲಿ ಬಂದು ಬಿದ್ದು ಬಿಡ್ತಾರೆ. ಆಮೇಲೆ ಫುಲ್ ಎಲ್ಲ ವಿಚಾರ ಹೇಳತ್ತಾರೆ, ಹೆಂಗ್ ಬಂದೆ ಏನ್ ಬಂದೆ ಎಲ್ಲ ಅದು ಹೇಳುತ್ತೆ. ಆತ್ಮ ಅಲ್ಲೇ ಇರುತ್ತೆ. ಆತ್ಮನೇ ಹೇಳುತ್ತಾ? ಆತ್ಮನೇ ಹೇಳುತ್ತೆ. ಮೇಲೆ ಆಕರ್ಷಣೆಯಾಗಿ ಹೇಳುತ್ತೆ. ಇದೆಲ್ಲ ಹಿಂದೆ ಇದು ಕಲ್ಲು ಕಟ್ಟಿದ್ದು. ಕಲ್ಲು ಇದು ಫುಲ್ ಕಲ್ಲು. ಚಂಬಿಡ್ಕೆ ಕಲ್ಲು. ಓ, ಹೌದು ಮರ. ದೊಡ್ಡ ದೊಡ್ಡ ಕಲ್ಲುಗಳು. ಈ ಕಲ್ಲುಗಳಲ್ಲಿ ಹಾಕಿ ಮುಚ್ಚಿರೋದಾ? ಹೌದು. ಮೇಲೆ ಬಂದು ನೋಡಿ ನೋಡಿ ಹೇಗಿದೆ.